ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ತುಂಬಾ ಲೇಟಾಗಿ ಹಾಕ್ತಾ ಇದ್ದೀನಿ. ಐ ಆಮ್ ವೆರಿ ಸಾರಿ. ಇದು ಜಾನ್ವರಿ 22ನೇ ತಾರೀಕು ತೆಗ್ದಿರೋದು. ಸೊ ಅಯೋಧ್ಯದಲ್ಲಿ ರಾಮ ಮಂದಿರ ಬಂತಂತ ಹೇಳಿ ಅಮ್ಮ ಇಲ್ಲಿ ಖುಷಿಯಾಗಿ ದೀಪಾವಳಿ ಮಾಡಬೇಕು ಅಂತ ಹೇಳಿ ಅಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಎಲ್ಲ ಮಾಡಿದರು. ಸೊ ಹೀಗೆ ನಾನು ಪೂಜೆ ಮಾಡಿದ್ದೆ. ಸೊ ಅಮ್ಮನಿಗಂತೂ ಫುಲ್ ಖುಷಿಯಾಗಿ ಅಮ್ಮ ರಾಮನಿಗೋಸ್ಕರ ಮನೆಯಲ್ಲಿ ಅವತ್ತು ಅಡುಗೆ ಎಲ್ಲ ಮಾಡಿ ಸೊ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ಹೇಳಮ್ಮ, ನಿಂಗೆ ಎಷ್ಟು ಖುಷಿ ಆಯಿತು? ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನನಗಂತೂ ನಿಮಗೆ ಎಷ್ಟು ಎಲ್ಲರಿಗೂ ಎಷ್ಟು ಖುಷಿ ಆಯಿತು ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಧಾನಮಂತ್ರಿ ಮೋದಿಯವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಇಂಡಿಯಾದಲ್ಲಿ ಅಂದರೆ ರಾಮಭೂಮಿ ಅಯೋಧ್ಯೆ ಓಪನ್ ಮಾಡಿದ್ರು. ಎಷ್ಟೋ ವರ್ಷದಿಂದ ಕನಸೋದು ನೆರವೇರ್ತು. ತುಂಬ ಖುಷಿ ಆಯಿತು. ನಾನಂತೂ ದೀಪಾವಳಿ ಹಬ್ಬದ ಥರನೂ ಆಚರಿಸಿದೆ. ಎಲ್ಲ ಥರನೂ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿದೆ. ಮನೇಲಿ ಎಲ್ಲ ಥರನೂ ದೀಪ ಹಚ್ಚಿದ್ವಿ. ನೀವೆಲ್ಲ ಏನೆಲ್ಲ ಮಾಡಿದ್ರಿ ಹೇಳಿ. ನನಗಂತೂ ತುಂಬ ಖುಷಿ ಸಂತೋಷ ಆಯಿತು. ನಾವೆಷ್ಟು ಪುಣ್ಯ ಮಾಡಿದ್ದೀವಲ್ಲ, ಅಷ್ಟು ಒಳ್ಳೆ ಇವ್ರನ್ನ ಪ್ರಧಾನಮಂತ್ರಿನ ಪಡೆಯೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ. ನಮ್ಮ ಭಾರತ ಜನ ಅಂದರೆ ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಒಳ್ಳೆಯ ವ್ಯಕ್ತಿನ ಪಡೆದಿದ್ದೀವಿ. ಒಳ್ಳೆ ಪ್ರೈಮ್ ಮಿನಿಸ್ಟ್ರು ನಮಗೆ. ನಿಮಗೆಲ್ಲ ಎಷ್ಟು ಜನಕ್ಕೆ ಸಂತೋಷ ಆಗಿದೆ ಹೇಳಿ. ಅವ್ರು ಹೇಳ್ದಂಗೆ ನಾವು ಎಲ್ಲ ಚೆನ್ನಾಗಿ ದೀಪಾವಳಿ ಹಬ್ಬದ ಥರನ ಆಚರಣೆ ಮಾಡಿದ್ವಿ ಮನೆಯಲ್ಲಿ. ನೀವೆಲ್ಲ ಯಾರ್ಯಾರು ಏನೇನು ಮಾಡಿದ್ರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಕೇಳಿದ್ರಲ್ಲ, ಅಮ್ಮ ಎಷ್ಟು ಖುಷಿಯಾಗಿ ಅಮ್ಮ ಬೆಳಗ್ಗೆನೇ ಬೇಗ ಎದ್ದು ಉಪವಾಸ ಇದ್ದು ಅಮ್ಮ ಪ್ರಸಾದಕ್ಕೆ ನೈವೇದ್ಯಕ್ಕೆ ಎಲ್ಲ ಮಾಡಿಕೊಟ್ರು. ಸೊ ಆಮೇಲೆ ಕಂಪ್ಲೀಟಾಗಿ ಲೈವ್ ನೋಡಿಕೊಂಡು ನಾವು ಕೂಡ ಕೂತ್ಕೊಂಡಿದ್ವಿ. ಸೊ ಐ ಫೆಲ್ಟ್ ಸೋ ಗುಡ್. ನಾವೆಷ್ಟು ಲಕ್ಕಿ ಅಲ್ವಾ. ಸೊ ರಾಮ ಮಂದಿರ ಆಯಿತು ನಮ್ಮ ರಾಮಭೂಮಿನಲ್ಲಿ. ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ. ಸೊ ಯಾವಾಗ ರಾಮ ಕರೆಸ್ಕೊತಾನೋ ದೇವಸ್ಥಾನಕ್ಕೆ ಆವಾಗ ಹೋಗಿ ದರ್ಶನ ಮಾಡ್ಕೊಂಡೋಣ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ಪ್ರಸಾದಕ್ಕೆ ಅಮ್ಮ ಬಂದುಬಿಟ್ಟು ವಡೆ ಮಾಡಿದರು, ತಿಳಿ ರಸ ಮತ್ತು ಗಸಗಸೆ ಪಾಯಸ, ಚಿತ್ರಾನ್ನ, ಕೋಸಂಬರಿ, ತವೆ ಮತ್ತು ಅನ್ನ, ತುಪ್ಪ ಹಾಕಿ ನಾನು ನೈವೇದ್ಯಕ್ಕೆ ಇಟ್ಟೆ. ಸೊ ಇವತ್ತಿನ ಅಡುಗೆನಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಅಂತ ಅಡುಗೆ ಮಾಡಿದ್ದೀವಿ. ಸೊ ಕಂಪ್ಲೀಟಾಗಿ ದೇವರಿಗೋಸ್ಕರ ಅಲ್ವಾ. ಸೊ ಒಂದಿನ ಡೆಡಿಕೇಟ್ ಮಾಡಬೇಕಾದ್ರೆ ಸೊ ಈ ಥರದ್ದು ನಾವು ಬಳಸಲ್ಲ. ಯೂಶ್ವಲಿ ಬ್ರಾಹ್ಮಿನ್ಸ್ ಅವರು ಬಳಸಲ್ಲ. ಸೊ ನೋಡಿ ಇಲ್ಲಿ ಅಡುಗೆ ಏನೆಲ್ಲ ಮಾಡಿದ್ದೀನಿ ಅಮ್ಮ ಮಾಡಿಟ್ಟಿದ್ರು. ಪ್ಲಸ್ ಮೊಸರನ್ನೂ ಕೂಡ ಮಾಡಿದ್ರು. ಸೊ ಅವರೆಕಾಯಿ ಹಾಕಿ ಚಿತ್ರಾನ್ನ ಮಾಡಿದರು, ತಿಳಿ ರಸ. ಇಲ್ಲಿ ಆಂಬಡೆಗೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ಸೊ ನೈವೇದ್ಯಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಕರೆದು ಕೊಟ್ಟಿದ್ರು. ಮಿಕ್ಕಿದ್ದಿಲ್ಲಿ ನಾನು ರೆಡಿ ಮಾಡ್ಕೊತಿದ್ದೀನಿ. ಸೊ ಆಂಬಡೆ ಮಾಡ್ತಾಯಿದ್ದೀನಿ. ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ರು. ಸೊ ನಾನು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿದೆ. ಇದು ಹಾಗೆ ಬಿಟ್ಟರೆ ಆಗಲ್ಲ ಅಂತ ಹೇಳಿ ಇವಾಗಲೇ ಮಾಡ್ತಿದ್ದೀನಿ. ಸೊ ತುಂಬ ಕಾಯ್ದೆಲ್ಲ ಪ್ರಿಪರೇಷನ್ ಮಾಡಿ ನಾನು ಕೂಡ ಟಿ ವಿನಲ್ಲಿ ಲೈವ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಇವಾಗ 2 o'clock ಆಗ್ತಾಯಿದೆ. ಸೊ ಊಟಕ್ಕೋಸ್ಕರ ಕರೀತಿದ್ದೀನಿ. ಮತ್ತು ಸಾಯಂಕಾಲ ಭಜನೆ ಇದೆ. ಸೊ ಇಲ್ಲಿ ಕ್ಲಬ್ ಹೌಸ್ನಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಅದಕ್ಕೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಾವೆಲ್ಲ ಸೇರಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಇವತ್ತು ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ರಾಮನ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು. ಆ ಅಪ್ಪನಿಗೆ ಯಾರ್ದು ಕೂಡ ದೃಷ್ಟಿ ತಾಕದಿರ ಇರಲಿ ಅಂತ ಹೇಳಿ ನಾನು ಹೇಳ್ಕೊತೀನಿ. ಅಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಆ ಅಪ್ಪನ. ಕಣ್ಣು ಹೇ ಅಲ್ಲಿ ನೋಡಿ ದೇವ್ರನ್ನ. ಕೈ ಮುಗಿ, ಕ್ಲಾಪ್ ಮಾಡಬೇಡ, ಕೈ ಮುಗಿ. ಭಜನೆಗೆ ಹೋಗ್ತಾ ಇದೆಯಾ? ರಾಮ್ ಭಜನೆಗೆ. ಓಕೆ 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 ಬೀಳ್ತೀಯಾ. ಹೆಲೋ ಕಮ್ಯುನಿಟಿಯವರೆಲ್ಲ ಸೇರಿ ಕ್ಲಬ್ ಹೌಸ್ನಲ್ಲಿ ಭಜನೆ ಎಲ್ಲ ಇಟ್ಟಿದ್ರು. ಸೊ ಪ್ರೋಗ್ರಾಮ್ ಇತ್ತು. ಸೊ ಆಲ್ಮೋಸ್ಟ್ ಒಂದು 3 hour ಭಜನೆ ಮಾಡಿದ್ರು. ಅದಾದಮೇಲೆ ಅನ್ನದಾನ ಕೂಡ ಮಾಡಿದ್ರು. 300 ಜನದವರೆಗೂ 300 ಜನ ಅನ್ಕೊತೀನಿ, 300+ ಅನ್ಕೊತೀನಿ.
ಸೊ 300 ಅಂದಿದ್ರು, ಬಟ್ 300ಕ್ಕಿಂತ ಮೇಲೇ ಜಾಸ್ತಿ ಜನ ಬಂದಿದ್ದರು. ಸೊ ತುಂಬ ಖುಷಿ ಆಯಿತು. ಸೊ ಇಲ್ಲಿ ನಾವು ಹೋಗ್ತಿದ್ದೀವಿ ಇವಾಗ ಭಜನೆಗೆ. ಆದರೆ ಸ್ವಲ್ಪ ಲೇಟಾಗೇ ಹೋದೆ ನಾನು. ಲುಕಿಂಗ್ ಸೋ ಗುಡ್. उसको रखो ना समर्था. हाय, थैंक यू. जय श्री राम. आइए चलें आरती
protection not to serve anyone. That's the other one. Okay. No, we are leaving. ಇದೇನಿದು? It's ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿ. ಓಕೆ. ಇದು ಮಸಾಲ ವಡ. ಮಸಾಲ ವಡ. ಬಿಸಿಬೇಳೆ ವಡ. ವಿತೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ಮಾಡಿದ್ದೀರಾ? ಕರ್ಡ್ ರೈಸ್ ಆ್ಯಂಡ್ ರಾಯ್ತಾ? ರಾಯ್ತಾ ಇದು ನಾಟ್ ದೇರ್. ಓಕೆ. ಸೊ ಎಷ್ಟು ಜನಕ್ಕೆ ಮಾಡಿದ್ದೀರಾ ಸರ್? 300. ನಮ್ಮ ಬಾಲ್ಕನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಿಮ್ಮ ಮಗಳಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಜೈ ಶ್ರೀರಾಮ್. ರಾಜ್ ಹೇಳು. ಜೈ ಶ್ರೀರಾಮ್.